ಕುರುಕ್ಷೇತ್ರದಲ್ಲಿ ಅತ್ಯಂತ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ ರೈಟ್ ನಾವು ಹೊಸಕೋಟೆ. ಬೈ ಎಲೆಕ್ಷನ್ ನಲ್ಲಿ ಹೊಸಕೋಟೆಯಲ್ಲಿ ಹಾಗಾದ್ರೆ ಬಿಜೆಪಿ ಇಬ್ಬಾಗ ಆಗತ್ತಾ? ಎಂಟಿಬಿ ವಿರುದ್ಧ ಬಚ್ಚೇಗೌಡ ಕುಟುಂಬ ಬಹಿರಂಗವಾಗಿ ಸವಾಲು ಹಾಕಿಬಿಟ್ಟಿದೆ. ಸೊ ಎಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬಂಡಾಯದ ಬಿಸಿ ತಟ್ಟುತ್ತಾ ಇದೆ ಅನ್ನೋದನ್ನ ನೋಡಬಹುದು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಚ್ಚೇಗೌಡ ಬ್ರದರ್ ಚಾಲೆಂಜ್ ಹಾಕಿದ್ದಾರೆ. ಬೈ ಎಲೆಕ್ಷನ್ ಟಿಕೆಟ್ಗಾಗಿ ಆಲ್ರೆಡಿ ಬಿಗ್ ಫೈಟ್ ಶುರುವಾಗ್ಬಿಟ್ಟಿದೆ. ಎಂಟಿಬಿಗೆ ಟಿಕೆಟ್ ಕೊಟ್ರೆ ಶರತ್ ಬಚ್ಚೇಗೌಡ ಕೂಡ ಸ್ಪರ್ಧೆ ಮಾಡ್ತಾರೆ. ಪಕ್ಷೇತರರಾಗಿ ನಿಲ್ಲಿಸಿ ಎಂಟಿಬಿಯನ್ನು ಸೋಲಿಸ್ತೀವಿ. ಸಿಎಂ ಬಿಎಸ್ವೈ ಮುಂದೆ ಗೋಪಾಲ್ ಗೌಡ, ಬಚ್ಚೇಗೌಡ ಸಹೋದರ ಗೋಪಾಲ್ ಗೌಡ ಚಾಲೆಂಜ್ ಹಾಕಿದ್ದಾರೆ. ಪಕ್ಷಕ್ಕೋಸ್ಕರ ದುಡಿದವರನ್ನ ಪರಿಗಣಿಸದೆ ನೋವು ಕೊಡ್ತಿದ್ದೀರಾ? ಎಮೋಷನಲ್ ಆಗಿ ಮಾತಾಡಿದ್ದಾರೆ. ನಮಗೆ ತೊಂದರೆ ಕೊಟ್ಟವನಿಗೆ ಸರಿಯಾಗಿ ಪಾಠ ಕಲಿಸ್ತೀವಿ. ಬಿಎಸ್ವೈಗೆ ಸವಾಲ್ ಹಾಕಿ ಬಂದ್ರಂತೆ ಬಚ್ಚೇಗೌಡ ಬ್ರದರ್. ಹೊಸಕೋಟೆನಲ್ಲಿ ಆಲ್ರೆಡಿ ಕುರುಕ್ಷೇತ್ರ ಆರಂಭ ಆಗಬಿಟ್ಟಿದೆ. ಉಪಚುನಾವಣಾ ಕುರುಕ್ಷೇತ್ರ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೂ ವಿಚಾರಣೆ ಬಾಕಿ ಇರ್ತಕ್ಕಂಥದ್ದು. ಬುಧವಾರ ಡಿಸೈಡ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬುಧವಾರ ಗುರುವಾರ ವಿಚಾರಣೆ ನಡೆದು ಇಲ್ಲಿ ನೋಡಿದ್ರೆ ಹೊಸಕೋಟೆನಲ್ಲಿ ಆಲ್ರೆಡಿ ರಣ ಕಹಳೆ ಮೊಳಗಿಸ್ತಾ ಇದ್ದಾರೆ ಬಚ್ಚೇಗೌಡ ಅಂಡ್ ಟೀಮ್. ಮತ್ತು ಆ ಕಡೆ ಎಂಟಿಬಿ ಕೂಡ ಟಿಕೆಟ್ಗಾಗಿ ಮ್ಯಾಕ್ಸಿಮಮ್ ಲಾಬಿ ಮಾಡಿದ್ದಾರೆ. ನೋಡಿ, ನಾನ್ ನಿಮ್ಗೆ ಸಹಕಾರ ಕೊಟ್ಟಿದ್ದೀನಿ, ಇಲ್ಲಿ ನಿಮ್ ಕ್ಯಾಂಡಿಡೇಟ್ಗೆ ನೀವು ಈಗ ಮಣೆ ಹಾಕಬಾರ್ದು, ನನಗೆ ಟಿಕೆಟ್ ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರಂತೆ. ಮತ್ತೊಂದ್ ಕಡೆ ಬಚ್ಚೇಗೌಡ ಪುತ್ರ ಶರತ್ ಬಚ್ಚೇಗೌಡ ನಿಲ್ಲೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಸಂಸದ ಬಚ್ಚೇಗೌಡ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಲಾಬಿ ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಬರೋಕ್ಕೆ ಸಹಾಯ ಮಾಡೋರೆ, ಅವರಿಗೆ ಮೋಸ ಮಾಡೋಕ್ಕೆ ನಾನು ಇದಿಲ್ಲ. ಶರತ್ ಬಚ್ಚೇಗೌಡರಿಗೆ ಮುಂದಿನ ಅವಕಾಶಗಳು ಮಾಡಿಕೊಡೋಣ, ನೀವೆಲ್ಲ ಸಹಕಾರ ಕೊಡಿ ಅಂದರು. ನಾವು ಸಹಕಾರ ಕೊಡೋಕ್ಕಾಗಲ್ಲ ಸರ್. ನನ್ನ ಮಗ ಅಡ್ವೊಕೇಟು, ಅವ್ರ ಮೇಲೆ ರೌಡಿ ಲಿಸ್ಟ್ ಓಪನ್ ಮಾಡಿಸೋರೆ. ಮೊನ್ನೆ ರೀಸೆಂಟಾಗಿ 2-3 ದಿವಸಕ್ಕೆ ಹಿಂದೆ ಅವನೊಬ್ಬ ಪುಡಾರಿ, ಅವನೊಬ್ಬ ಗೂಂಡ ಶರತ್ ಬಚ್ಚೇಗೌಡ್ರನ್ನ ಒಂದಷ್ಟು ಜನ ಇಟ್ಕೊಂಡು ಗೂಂಡಾಗಿರಿ ಮಾಡ್ತಾನೆ ಅಂತ ಭಾಷಣಗಳು ಮಾಡ್ತಾನೆ. ಅವನ ಜೊತೆ ಯಾಕೆ ಸರ್ ನಾವು ಹೋಗೋದು ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಿಜೆಪಿ ಪಾರ್ಟಿ ಕೊಟ್ಟವ್ರು ನಾವು ದುಡ್ಡಿನ ಬಿಜೆಪಿಗೆ ಬೇಕಾ ಇವತ್ತು? ಯಾಕೆ ಬಚ್ಚೇಗೌಡ್ರು ಪಕ್ಷ ಕಟ್ಟಿಲ್ವಾ ಇವತ್ತು? ಹೊಸಕೋಟೆ ತಾಲೂಕಲ್ಲಿ ಎಲ್ಲಿತ್ತು? ಹೊಸಕೋಟೆಯಲ್ಲಿ ನೆಲೆ ಬರೀ 10,000 8,000 ಇತ್ತು. 99,000 ಓಟ್ ಬಂದಿದೆ. ಎಂಟಿಬಿ ಏನು ಕೋಟಾ ನೋಟ್ ಮಾಡ್ತಿದ್ದಾನ ಅವನು, ನಮ್ಮೇಲೆ ಅಟ್ರಾಸಿಟಿ ಹಾಕಿರೋನವನು, ನಮ್ಮ ಹೆಣದ ಮೇಲೆ ಅವ್ನು ಸವಾರಿ ಮಾಡ್ತಾವನೆ ಅವನು. ಅಂತವ್ನಿಗೆ ಟಿಕೆಟ್ ಕೊಡ್ತೀರಾ ನೀವು ಇವತ್ತು? ಎಂಟಿಬಿಗೆ ಟಿಕೆಟ್ ಕೊಟ್ರೆ ಅವ್ನಿಗೆ ವಿರುದ್ಧವಾಗಿ ಕೆಲಸ ಮಾಡ್ತೀವಿ. ಶರತ್ ಬಚ್ಚೇಗೌಡರು ನಿಲ್ಲಿಸ್ತೀವಿ, ಗೆಲ್ಲಿಸ್ತೀವಿ. ಯಡಿಯೂರಪ್ಪನವ್ರು ಅರ್ಥ ಮಾಡ್ಕೋಬೇಕು, ಪಕ್ಷ ಅಧ್ಯಕ್ಷರು ಅರ್ಥ ಮಾಡ್ಕೋಬೇಕು, ಪಕ್ಷ ಎಲ್ಲಿಂದ ಯಾರು ಕಟ್ಟಿದ್ರು ಅಂತ. ಶರತ್ ಬಚ್ಚೇಗೌಡ ಪರವಾಗಿ ಆಕ್ರೋಶದ ಅಲೆ ಎದ್ದಿದೆ. ಎಂಟಿಬಿ ವಿರುದ್ಧವಾಗಿ ಕೆಂಡ ಕಾರ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ಹೊಸಕೋಟೆನಲ್ಲಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಸಿಕ್ಕಾಪಟ್ಟೆ ನೆಕ್ ಟು ನೆಕ್ ಫೈಟ್ ಇದೆ ಹೊಸಕೋಟೆನಲ್ಲಿ. ಲಾಸ್ಟ್ ಟೈಮ್ ಶರತ್ ಬಚ್ಚೇಗೌಡ ಕೇವಲ 5,000 ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು ಎಂಟಿಬಿ ಎಗೇನೆಸ್ಟ್. ಸೊ ಈ ಸಾರಿನೂ ತಮಗೆ ಟಿಕೆಟ್ ಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಈ ಕಡೆ ಎಂಟಿಬಿ ಕೂಡ ಬಿಡ್ತಾ ಇಲ್ಲ. ಎಷ್ಟು ಸ್ಟ್ರಾಂಗ್ ಆಗಿದೆ ಇವರಿಬ್ಬರ ನಡುವಿನ ಫೈಟ್? ಬಿಜೆಪಿಯಲ್ಲಿ ರಾಜಕೀಯದ ಬಂಡಾಯ ಹೇಗೆ ಭುಗಿಲೆದ್ದಿದೆ? ಲಕ್ಷ್ಮಿ, ಎಲ್ಲೋ ಒಂದ್ ಕಡೆ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಶರತ್ ಬಚ್ಚೇಗೌಡರಿಗೆ ಏನಾದ್ರೂ ಗೆಲುವು ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರ ಜೊತೆಗೆ ಅವರ ಚಿಕ್ಕಪ್ಪ ಗೋಪಾಲಗೌಡರು ಏನಿದ್ರೆ ಅವ್ರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕಡ್ಡಿ ಮುರಿದಂತ ಹೇಳಿ ಕಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಗೆ ಕೊಡೋಕೆ ಸಾಧ್ಯ ಇಲ್ಲ. ಈಗಾಗಲೇ ನಾನು ಅವ್ರಿಗೆ ಎಂಟಿಬಿ ನಾಗರಾಜ್ ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಅವರಿಗೆ ಟಿಕೆಟ್ ಅನ್ನ ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಬಂಡಾಯ ಜಾಸ್ತಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಜೊತೆಗೆ ಶರತ್ ಬಚ್ಚೇಗೌಡರು ಕೂಡ ಈಗಾಗಲೇ ಪಕ್ಷೇತರವಾಗಿ ನಿಲ್ಲೋದ್ರ ಮೂಲಕವಾಗಿ ಅಂದ್ರೆ ಈಗಾಗಲೇ ಪಕ್ಷೇತರವಾಗಿ ನಿಲ್ಲೋದಕ್ಕೂ ಕೂಡ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದ್ರು ಯಡಿಯೂರಪ್ಪ ಇದೇ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಅವ್ರನ್ನ ಗಾಳ ಹಾಕಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮೂಲಕವಾಗಿ ಕಾಂಗ್ರೆಸ್ ಪಕ್ಷದಿಂದ ಅವರು ಸ್ಪರ್ಧೆ ಮಾಡುವಂತಹ, ಹೊಸಕೋಟೆಯಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 5,000 ಅಂತರದಿಂದ ಮಾತ್ರ ಶರತ್ ಬಚ್ಚೇಗೌಡರು ಎಂಟಿಬಿ ನಾಗರಾಜ್ ಅವರ ವಿರುದ್ಧವಾಗಿ ಸೋಲನ್ನ ಕಂಡಿದ್ರು. ಇದೀಗ ಮುಂದಿನ ದಿನಗಳಲ್ಲಿ ಈಗಾಗಲೇ ಅಲ್ಲಿ ಎಂಟಿಬಿ ನಾಗರಾಜ್ ಅವರು ಕೂಡ ಈಗಾಗಲೇ ಅನರ್ಹಗೊಂಡಿರುವಂತಹ ಕಾರಣಕ್ಕಾಗಿ ಜೊತೆಗೆ ಮೈತ್ರಿ ಸರ್ಕಾರಕ್ಕೆ ಮೋಸ ಮಾಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಕೂಡ ಅಲ್ಲಿ ಕಸರತ್ತನ್ನ ಆರಂಭ ಮಾಡಿರುವಂತದ್ದು. ಜೊತೆಗೆ ಜನರ ಹತ್ರ ಕೂಡ ತಿಳಿಸ್ತಾ ಇರುವಂತದ್ದು, ಇವ್ರಿಗೆ ಮೋಸ ಮಾಡಿದ್ದಾರೆ, ತಕ್ಪಾಠ ಕಳಿಸ್ಬೇಕು ಅನ್ನುವಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಎಂಟಿಬಿ ನಾಗರಾಜ್ ಅವರು ಕೂಡ ಇದು ಬಹಳ ಕಬ್ಬಿಣದ ಕಡಲೆಕಾಯಿ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ
ಶರತ್ ಬಚ್ಚೇಗೌಡರು ಏನಾದ್ರು ಈ ಒಂದು ಚುನಾವಣೆಯಲ್ಲಿ ಗೆಲ್ಬಹುದಾ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇವರಿಬ್ಬರ ನಡುವಿನ ಒಂದು ತಿಕ್ಕಾಟ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಬಹಳ ಟೆನ್ಷನ್ ಅನ್ನ ಮೂಡಿಸಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗಾಗಿ. ಮುಖ ಮೂತಿ